ನಮಸ್ತೆ ದೇವರುಗಳೇ. ಕರ್ನಾಟಕ ತುಂಬ ಬಿಸಿ ಬಿಸಿಯಾಗಿದೆ. ದೇವರೇ ಸಂಭವಾಮಿ ಯುಗೆ ಯುಗೆ ಅಂತ ಇಳಿದ್ಬಿಟ್ಟಿದ್ದಾರೇನೋ ಈ ಕೆಲಸಕ್ಕೆ ಅನ್ನೋ ಥರ ಅನೇಕ ಕ್ರಿಮಿನಲ್ಸ್ ಅರೆಸ್ಟ್ ಆಗ್ತಾ ಇದ್ದಾರೆ. ದೇವರು ನ್ಯಾಯಕ್ಕೋಸ್ಕರ ಕಾದು ಕಾದು ಸಾಕಾಗಿ ತಾನೇ ಕಾರ್ಯರೂಪಕ್ಕೆ ಬಂದಿದ್ದೀನಿ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ತುಂಬ ಒಂದು ಕಡೆ ಖುಷಿ ಆಗ್ತಿದೆ, ಆದರೆ ಜನರ ಬಿಹೇವಿಯರು ಒಂದು ಕಡೆ ಅಸಮಾಧಾನ ತಂದಿದೆ. ಇವಾಗ ಅನೇಕ ಶುಭ ಸುದ್ದಿಗಳು, ರಾಜಕಾರಣಿಯೇ ಆಗಿರಲಿ, ಅತ್ಯಂತ ಎತ್ತರದ ರಾಜಕಾರಣಿ ಆಗಿರಲಿ, ಅವ್ರ ಮನೆ ಮಕ್ಕಳನ್ನು ಈ ದೈವ ಸಾಕ್ಷಾತ್ಕಾರ ಬಿಡ್ತಾ ಇಲ್ಲ. ಸಾಲು ಸಾಲಾಗಿ ಅರೆಸ್ಟ್ ಆಗ್ತಾ ಇದ್ದಾರೆ. ಅತ್ಯಾಚಾರಿಯಾದ ಹೆಣ್ಣು ಮಗುವನ್ನ ಖಂಡಿಸಿ ಅತ್ಯಾಚಾರಿಗಳ ಕಡೆ ನಿಂತ ಒಬ್ಬ ವಾರ್ತಾಸುರ ಕೂಡ ತನ್ನ ಪದವಿ ಕಳ್ಕೊತಾ ಇದ್ದಾನೆ. ತಪ್ಪು ತಪ್ಪು ಸುದ್ದಿಗಳನ್ನು ಜನರ ಕಡೆ ಬಿಂಬಿಸಿ ನ್ಯಾಯ ಸಮ್ಮತವಿಲ್ಲದೆ ತನಗಿಷ್ಟ ಬಂದವ್ರನ್ನ ಇಷ್ಟ ಬಂದ ಕಡೆ ಮಾತಾಡಿಕೊಂಡು ಒಳ್ಳೆಯವ್ರನ್ನ ವಿರೋಧಿಸಿಕೊಂಡು ಇನ್ನೊಂದು ಕಡೆ ಕೆಟ್ಟವರನ್ನ ವಿರೋಧಿಸಿಕೊಂಡು ತನಗಿಷ್ಟ ಬಂದಂತೆ ಲೀಲಾಜಾಲವಾಗಿ ಆಡುತ್ತಿದ್ದ ಒಬ್ಬ ವ್ಯಕ್ತಿಯ ಚಾನಲ್ ಬಂದಾಗ್ತಾ ಇದೆ. ಇನ್ನೊಬ್ಬರ ಮಕ್ಕಳು ತಾವು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಹೆಣ್ಣ ನಿಂದಕನನ್ನ ಕೊಲೆ ಮಾಡಿ ಜೈಲು ಪಾಲಾದ. ಇದರಲ್ಲಿ ಜನ ಆ ಅಂಧ ಅಭಿಮಾನದಿಂದ ಏನ್ ತಪ್ಪು ದರ್ಶನ್ ಮಾಡಿದ್ದು, ಆ ಸತ್ತ ಮನುಷ್ಯ ಒಬ್ಬ ವಿಕೃತ ಕಾಮಿ ತರ ಮೆಸೇಜ್ ಮಾಡಿದ್ದಾನೆ. ಈ ಎಲ್ಲ ವಿತಂಡವಾದಗಳು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸಂವಿಧಾನದಲ್ಲಿ ಸಮಾಜದ ರಕ್ಷಣೆಗಾಗಿ ನಿಂತ ಬಾರ್ಡರ್ ಲೈನ್ ಅಲ್ಲಿ ಹೊರಗಡೆಯಿಂದ ಶತ್ರುಗಳಿಂದ ಕಾಪಾಡೋದಕ್ಕೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ದೇಶನ 3 ವಿಧದಲ್ಲಿ ನೀರು, ನೆಲ ಮತ್ತೆ ಆಕಾಶದಲ್ಲಿ ಜಲವಾಯು ಭೂ ವಿಚಾರಗಳಲ್ಲಿ ಕಾಪಾಡಲು ನಮ್ಮ ಸೇನೆ, ಮತ್ತೆ ನಮ್ಮೊಳಗೆ ಆಗ್ತಾ ಇರೋ ಒಳ ವ್ಯವಹಾರಗಳಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಆರಕ್ಷಕ ದಳ ಇದೆ. ಹೀಗಾಗಿ ಏನೇ ತೊಂದರೆ ಆದರೂ ಈ 3 ನಮ್ಮನ್ನ ಕಾಪಾಡ್ತಾ ಇರೋದ್ರಿಂದ ನಾವು ಅವರಿಗೆ ಹೇಳುವ ಅರ್ಹತೆ ಮಾತ್ರ ಇದೆ. ಆದರೆ ನೀವು ಅನ್ಬೋದು, ಅದು ನಿಜ ಕೂಡ, ಆರಕ್ಷಕ ದಳ ತುಂಬಾ ಶ್ರೇಷ್ಠ, ಗೌರವನೀಯ, ಶ್ಲಾಘನೀಯ. ಆದರೆ ಅದರಲ್ಲೂ ಕೂಡ ಕ್ರಿಮಿಗಳಂತೆ ಕೆಲವು ಆರಕ್ಷಕರು ಸೇರ್ಕೊಂಡು ಕಿಚ್ಚ ಸುದೀಪನ ದಾಂಧಲೆಯಲ್ಲಿ ದರ್ಶನ್ ಕೇಸಲ್ಲಿ ಮಾಡಿದ ಹಾಗೆ ನಿಷ್ಕಲ್ಮಶ ಸೇವೆ ಮಾಡಲಾಗದೆ ಸೋತಿದ್ದು ಕೆಲವು ಕರ್ತವ್ಯ ದ್ರೋಹಿ ಆಫೀಸರ್ಸ್ ಇಂದ. ಹಾಗಂತ ಆರಕ್ಷಕ ಕಾರ್ಯಾಲಯವನ್ನೇ ನಾವು, ಆರಕ್ಷಕ ಕಾರ್ಯಕ್ಷಮತೆಯನ್ನೇ ನಾವು ನಿಂದಿಸಬಾರ್ದು. ಯಾರೋ ವೈದ್ಯ ಮಾಡಿದ ತಪ್ಪಿಗೆ ವೈದ್ಯಕೀಯ ಶಾಸ್ತ್ರ, ಜ್ಯೋತಿಷಿ ಮಾಡಿದ ತಪ್ಪಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಿಲ್ಲಿಸೋದು, ಹೀಗೆ ಮೂಲಕ್ಕೆ ಹೋಗಬಾರ್ದು. ಅದೇನೇ ಆಗಿರಲಿ, ನೀವೊಂದು ತಿಳ್ಕೊಳ್ಳಿ, ಈ ದರ್ಶನ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ, ಅವನು ತುಂಬಾ ವಿಕೃತವಾಗಿ ಹೆಣ್ಣು ನಿಂದನೆ ಮಾಡಿದ್ದಾನೆ, ಹಾಗಾಗಿ ಅವನನ್ನು ಕೊಂದಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳೋದು. ಇಲ್ಲ, ನೀವು ಒಬ್ಬ ರೌಡಿಯನ್ನ, ಅಂಡರ್ವರ್ಲ್ಡ್ ಡಾನ್ ಅನ್ನ ನೀವು ಪ್ಲಾನ್ಡ್ ಆಗಿ ಕೊಂದ್ರೆ ಅದು ಶಿಕ್ಷಾರ್ಹವೇ ಆಗುತ್ತೆ. ಅದು ನಿಮ್ಮ ರಕ್ಷಣೆಗಾಗ್ಲಿ ಅಥವಾ ಇತರರ ರಕ್ಷಣೆಗಾಗ್ಲಿ, ಪ್ರಾಣ ರಕ್ಷಣೆಗಾಗಿ ಅಕಸ್ಮಾತ್ ಆದರೆ
ಅದೂ ಕೂಡ ನ್ಯಾಯಾಂಗ ವಿಚಾರವಾಗಿ ತೇಲುವ ತನಕ ಶಿಕ್ಷೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾರಿಂದಲೇ ಅನ್ಯಾಯ ಆದರೆ ಇಮ್ಮಿಡಿಯೇಟ್ಲಿ ಆರಕ್ಷಕರಿಗೆ ಫೋನ್ ಮಾಡಬೇಕು ಅಂತಾನೆ 100 ನಂಬರ್ ಇರೋದು. ಇದರಲ್ಲಿ ಏನಾಗಿದೆ, ಒಂದು ವೇಳೆ ದರ್ಶನ್ ತನ್ನ ಮನೆಯ ಹೆಣ್ಣನ್ನ ನಿಂದಿಸಿದ್ದಕ್ಕೆ ಅವನನ್ನ ಕೊಂದಿದ್ರೆ ಅಥವಾ ಕೊಲ್ಲಿಸಿದ್ರೆ ಅದನ್ನ ನೀವು ಸಮರ್ಥಿಸಿಕೊಳ್ಳೋದು ತಪ್ಪಿದೆ. ಯಾಕಂದ್ರೆ ಸತ್ತವನು ಹೆಣ್ಣ ನಿಂದಕನಾಗಿದ್ರು ಕೂಡ, ಕಳ್ಳನಾಗಿದ್ರು ಕೂಡ, ಏನೇ ಆಗಿರ್ಲಿ, ನೀವು ಕಾನೂನನ್ನ ಕೈಗೆ ತಗೊಂಡ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಅದು ಅವನನ್ನ ಕರ್ಕೊಂಬಂದು ಪಿತೂರಿಯಿಂದ ಕರ್ಕೊಂಬಂದು ಒಂದು 60-70 ಜನ ಸೇರಿರೋ ಜಾಗದಲ್ಲಿ, ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಕೊಂದು ಸಾಕ್ಷಿನಾಶ ಮಾಡಿ ಹೆಣನ ವಿಸರ್ಜನೆ ಮಾಡಿದ್ದು ಅದು ಕ್ಷಮಿಸಲಾರದ ಅಪರಾಧ ಆಗಿದೆ. ಮತ್ತೆ ಕಟ್ಟಿ ಹಾಕಿ ಕ್ರೌರ್ಯತೆಯಿಂದ ಕೊಲ್ಲುವುದು. ಇವಾಗ ಯುದ್ಧ ನಡೀತಾ ಇದೆ, ಯಾರೋ ವೆಪನ್ಸ್ ಇಂದ ನಿಮ್ಗೆ ಹೊಡಿತಾ ಇದಾರೆ, ಅಥವಾ ಯಾವುದೋ ಹೆಣ್ಣಿಗೆ ಅತ್ಯಾಚಾರ ಮಾಡ್ತಾ ಇದಾರೆ, ಬಲವಂತ ಮಾಡ್ತಾ ಇದಾರೆ, ಎತ್ಕೊಂಡು ಹೋಗ್ತಾ ಇದಾರೆ, ಅಂತ ಟೈಮಲ್ಲಿ ಹೋರಾಡಿ, ನೀವು ನಿಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೋರಾಡಿ ಪ್ರಾಣ ಕಾಪಾಡೋದು ಬೇಡ. ಅಂತದಕ್ಕೆ ಜೈಲ್ಗೆ ಹೋದ್ರೂ ಪುಣ್ಯನೇ ಬರುತ್ತೆ. ಒಬ್ಬರನ್ನ ಕಾಪಾಡಿ ನಾನೇ ಜೈಲ್ಗೆ ಹೋದ್ರೂ ಅದು ಸಂತೋಷ ಪಡಬೇಕಾಗುತ್ತೆ. ಅದು ದೇಶಭಕ್ತಿ, ಮತ್ತೆ ಅದೊಂದು ಸಾರ್ಥಕ್ಯ. ಅದು ನಾನು ಒಳ್ಳೆ ಕೆಲಸ ಮಾಡಿ ಜೈಲ್ಗೆ ಹೋಗಿದ್ದೀನಿ ಅಂತ ಕಾಲರ್ ಎತ್ಕೊಂಡು ಹೋಗ್ಬೋದು. ಆದ್ರೆ ಇಲ್ಲಿ ಮಾಡಿದ್ದು ನೀವೆಲ್ಲ, ನನಗೂ ಅವನು ಕೆಟ್ಟ ಕಾಮೆಂಟ್ ಹಾಕಿದ್ದ, ಮತ್ತೆ ನೀವು ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ, ನಿಮ್ಮ ಕಂಪ್ಲೇಂಟಿಗೆ ಪೊಲೀಸ್ ಸ್ಪಂದಿಸಿಲ್ಲ ಅಂತ ತೋರಿಸ್ಬೇಕಾಗತ್ತೆ. ಮತ್ತೆ ಅಷ್ಟಕ್ಕೆ ನೀವು ಕೊಲೆ ಮಾಡೋದಾದ್ರೆ ದರ್ಶನ್ ಅಭಿಮಾನಿಗಳು ಅಹೋರಾತ್ರನಿಗೆ 6,000ಕ್ಕೂ ಹೆಚ್ಚು ಫೋನ್ ಕಾಲುಗಳಲ್ಲಿ ವಿಕೃತ ಹೆಣ್ಣನಿಂದನೆ, ರೇಣುಕಾ ಸ್ವಾಮಿಗಿಂತ ವಿಕೃತ ಹೆಣ್ಣನಿಂದನೆ ಕೊಲೆ ಬೆದರಿಕೆಗಳು ಹಾಕಿದ್ದಾರೆ. ನನ್ನ ಜಾಗದಲ್ಲಿ ದರ್ಶನ್ ಇದ್ರೆ 6,000 ಕೊಲೆ ಮಾಡ್ತಿದ್ನ. 3,000ಕ್ಕೂ ಹೆಚ್ಚು ದರ್ಶನ್ ಅಭಿಮಾನಿಗಳಿಗಿಂತ ವಿಕೃತವಾಗಿ ಹೆಣ್ಣ ನಿಂದನೆ ಮತ್ತು ಕೊಲೆ ಬೆದರಿಕೆಗಳು ಮತ್ತೆ ಕೊಲೆ ಪ್ರಯತ್ನನೇ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅಭಿಮಾನಿಗಳು. ಹಾಗಾದ್ರೆ ಕಿಚ್ಚ ಸುದೀಪ್ ಆಗ್ಲಿ ದರ್ಶನ್ ಆಗ್ಲಿ ಆ 3,000 ಜನನ ಕೊಲ್ಲಬೇಕಾ? ಇಲ್ಲ. ನಾವು ಇದುವರೆಗೂ ಒಂದು ರೀತಿಯಲ್ಲಿ ಪೊಲೀಸ್ ಸಪೋರ್ಟ್ ಮಾಡಲಿಲ್ಲ ಆ ಹಿಂದಿನ ಸರ್ಕಾರ ಇದ್ದಾಗ. ಆದರೂ ನಾವು ಸಹನೆಯಿಂದ ನಮ್ಮ ಬಾಂಬೆ ಕಂಪ್ಲೇಂಟ್ ಮಾಡಿ, ಅಲ್ಲಿ ಕಂಪ್ಲೇಂಟ್ ಮಾಡಿ ನಾವು ಕಾಯ್ತಾ ಇದ್ದೀವಿ. ಯಾಕಂದ್ರೆ ನಾವು ಸಾಂವಿಧಾನಿಕವಾಗಿ ಹೋಗ್ತಾ ಇದ್ದೀವಿ. ಇವ್ರ ತರ ಕೈಗೆ ಕಾನೂನನ್ನು ತಗೊಳ್ಳಿಲ್ಲ ಎಂದಿಗೂ. ನಾವು ಸೈಬರ್ ಕಂಪ್ಲೇಂಟ್ಸ್ ಮಾಡಿದೀವಿ, ಲಾಡ್ಜ್ ಮಾಡಿದೀವಿ. ಈ ಕಂಪ್ಲೇಂಟ್ಸ್ ಅನ್ನ ನಮ್ಮ ಹತ್ರ ದಾಖಲೆಗಳಿದೆ. ಒಂದು ಕಡೆ ಕಂಪ್ಲೇಂಟ್ ಮಾಡಿದ್ರೆ ಇನ್ನೊಂದು ಕಡೆ ಮಾಡೋಂಗಿಲ್ಲ. ಹಾಗಾಗಿ ಬಾಂಬೆಲ್ ಮಾಡಿರೋದ್ರಿಂದ ಅಲ್ಲಿ ಮಾಡೋಕ್ಕೆ ತಗೊಳ್ಳೂ ಇಲ್ಲ ಬಿಡಿ ಅಲ್ಲಿ. ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಆದಾಗ ನಾವು ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅವರು FIR ತಗೊಳ್ಳಿಲ್ಲ. ಕಾರಣ ಏನು? ಕೊಲ್ಲಲು ಕಳಿಸಿದವರೇ ಬಿಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬಂದು. ಅದು ಏನು ವ್ಯವಹಾರ ಆಗಿದೆಯೋ, ಯಾಕೆ ಈ ರೀತಿ ನಡೆಯಿದೆ? ಆವಾಗ ಅವರು ಕೂಡ ತಪ್ಪು ಮಾಡಿರುವಂತ ಡಿಪಾರ್ಟ್ಮೆಂಟ್ ಅವರು ನ್ಯಾಯಾಂಗದಲ್ಲಿ ತಲೆ ತಗ್ಗಿಸಬೇಕಾಗತ್ತೆ. ನ್ಯಾಯಾಲಯ ಇದೆ, ಅದಕ್ಕೆ ಯಾರನ್ನೂ ಬಿಟ್ಟಿಲ್ಲ. ನೀವು ಅನ್ಕೊಂಡಿರ್ಬೋದು ಕೋರ್ಟ್ ಈಸ್ ಎವ್ರಿಥಿಂಗ್ ಅಂತ. ಜಡ್ಜ್ಗಳು ತಪ್ಪು ಮಾಡಿದ್ರು ಸೀನಿಯರ್ ಜಡ್ಜ್ ಕಂಪ್ಲೇಂಟ್ ಮಾಡಬಹುದು. ನಮ್ಮ ಪವಿತ್ರವಾದ ಸಂವಿಧಾನ ಎಷ್ಟು ಚೆನ್ನಾಗಿದೆ. ಆ ಹೈಕೋರ್ಟ್ ಜಡ್ಜ್ ಅಲ್ಲಿ ಕೂಡ ನಿಮ್ಗೆ ಏನಾದರೂ ಅತೃಪ್ತಿ ಕಂಡಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಿಗೆ ನಾವು ಕಂಪ್ಲೇಂಟ್ ಮಾಡಬಹುದು. ಹೀಗೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾವು ಅನ್ಕೊಂಡಿರೋದು ಮನುಷ್ಯನ ಕೈಯಲ್ಲಿದೆ ಧರ್ಮ ಅಂತ. ಅದಕ್ಕೆಲ್ಲ ಮೀರಿದ್ರು ಕೂಡ ದೇವರು ನಮ್ಮನ್ನು ಕಾಪಾಡ್ತಾರೆ. ಆ ನಂಬಿಕೆ ಇರಲಿ ನಿಮಗೆ. ನೋಡಿ, ಇವನು ತಾನು ಸಿಕ್ಕಾಕೊಂಡೇ ಇಲ್ಲ ಎಷ್ಟೋ ಕೇಸುಗಳಲ್ಲಿ. ನಿಮ್ಗೆ ಇನ್ನೂ ಗೊತ್ತಾಗತ್ತೆ ದರ್ಶನ್ ಕಡೆಯಿಂದ ಆಗಿರೋ ಎಲ್ಲ ತಪ್ಪುಗಳು. ಎಲ್ಲೂ ಸಿಕ್ಕಾಕೊಂಡಿಲ್ಲ. ಆದ್ರೆ ಇದರಲ್ಲಿ ಅವನು ಸಿಕ್ಕಾಕೊಳ್ಳಲ್ವಲ್ಲ ಹಿಂದಿನಂತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಸಿಕ್ಕಾಕೊಳ್ಳದೆ ಇರೋ ವಿಚಾರದಲ್ಲಿ ನಾಯಿ, ಡಾಗ್ಗಳು ಸಿಕ್ಕಾಕ್ಸಿದ್ವು. ಡಾಗ್ ಅಂದ್ರೆ ಉಲ್ಟಾ ಮಾಡಿದ್ರೆ ಗಾಡ್. ಡಾಗ್ ಅಂದ್ರೆ DOG ಡಾಗ್, GOD ಗಾಡ್. ಆ ಡಾಗೇ ಗಾಡ್ ಆಗಿ ಬಂದು, ಅಥವಾ ಗಾಡೇ ಡಾಗ್ ಆಗಿ ಬಂದು ಆ ರೇಣುಕಾ ಸ್ವಾಮಿ ಶವವನ್ನ ಹೊರಗಡೆ ಎಳೆದು ಸಿಕ್ಕಾಕೊಂಡ. ಇದಕ್ಕೆ ಏನನ್ಬೇಕು? ಇದಕ್ಕೆ ಹಿಂದೆ ಅನೇಕ ಪ್ರಾಣಿಗಳ ವಿಚಾರದಲ್ಲಿ, ಪಕ್ಷಿಗಳ ವಿಚಾರದಲ್ಲಿ, ಮರಗಳ ವಿಚಾರದಲ್ಲಿ
ಎಲ್ಲದರಲ್ಲೂ ತಪ್ಪು ಮಾಡಿದ್ದಾನೆ. ಅದು ಕೃಷ್ಣ ಶಿಶುಪಾಲನ ತಪ್ಪುಗಳನ್ನ ದ್ರಾಕ್ಷಿಯಲ್ಲಿ ಲೆಕ್ಕ ಮಾಡದಂಗೆ ದೇವರು ಮಾಡಿ ಕಡೆಗೆ ಇವನು ಸಿಕ್ಕಾಕೊಂಡ. ಇವನನ್ನು ಕಾಪಾಡಕ್ ಹೋಗ್ಬಿಟ್ಟು ರೇಣುಕಾ ಸ್ವಾಮಿ ತಪ್ಪನ್ನು ನಾವು ಹೇಳಿದ್ರೆ ಇವನ್ ಶಿಕ್ಷೆ ಕಡಿಮೆ ಆಗ್ಬೋದು, ಸುಳ್ಳು. ಒಬ್ಬ ಟೆರರಿಸ್ಟ್ ನ ಹಿಡಿಬೇಕು ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ ರಾಷ್ಟ್ರ ನಾಯಕರನ್ನ ಕೊಂದವನು ಅಥವಾ ಯಾರನ್ನೇ ಆಗ್ಲಿ ವಿಕೃತ ಅತ್ಯಾಚಾರ ಮಾಡಿರೋವನನ್ನ ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ, ಸಿಗ್ತಾ ಇಲ್ಲ ಅವನು. ಗೌರ್ಮೆಂಟ್ ಹೇಳತ್ತೆ ಇಂಥವನನ್ನ ಹುಡುಕಿ ಕೊಟ್ಟವರಿಗೆ ಬಹುಮಾನ ಕೊಡ್ಲಾಗತ್ತೆ, ಇಂಥವನನ್ನ ಹುಡುಕಿ ಕೊಟ್ಟವರಿಗೆ ಅಂತ ಹೇಳ್ತಾರೆ ವಿನಃ ಇಂಥವನ ಬಗ್ಗೆ ಒಂದು ಸೂಕ್ಷ್ಮ ಡೀಟೇಲ್ ಕೊಟ್ಟರು ನಿಮಗೆ ಬಹುಮಾನ ಕೊಡ್ತೀವಿ ಅಂತ ಹೇಳ್ತಾರೆ ವಿನಃ ಇಂಥವ್ರನ್ನ ಕೊಂದು ಕೊಟ್ಟವರಿಗೆ ಅಂದ್ರೆ ಕಾನೂನು ಕೈಗೆ ತಗೋಬಿಡಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇಂಥವ್ರು ಸಿಕ್ಕಿದ ತಕ್ಷಣ ಕೊಂದುಬಿಡಿ ಅಂತ ಸರ್ಕಾರ ಹೇಳೋದೇ ಇಲ್ಲ. ಬ್ರಿಟಿಷ್ ಟೈಮಲ್ಲಿತ್ತು, ಇಂಥವನನ್ನ ಜೀವಂತವಾಗಿ ಮತ್ತೆ ಮರಣಿಸಿ ಅಥವಾ ಡೆಡ್ ಬಾಡಿ ಆದರೂ ತಂದುಕೊಟ್ರೆ ನಿಮಗೆ ಪ್ರೈಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಇವಾಗಿಲ್ಲ, ಇವಾಗ ಇಂಥವ್ರನ್ನ ಹುಡುಕಿ ಕೊಟ್ರೆ ನಿಮಗೆ ಬಹುಮಾನ ಸಿಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹುಡುಕಿ ಕೊಡೋವರೆಗೂನೆ ನಾವು ಸಾಮಾನ್ಯ ಜನ ನಾವು ಬದುಕಬೇಕು. ನಾವು ಶಕ್ತಿಶಾಲಿಗಳಾಗಿರ್ಬೋದು. ನಾವು ನೋಡಿ ಕೈಲಾಗದವನನ್ನ ಕಟ್ಟಿ ಹಾಕಿ ದಡೂತಿಯಾಗಿರೋ ಇವನು ಮಾಡಿದ ಆ ವಿಕಟಾಟ್ಟಹಾಸ ಎಷ್ಟು ಕ್ರೂರವಾಗಿದೆ ನೋಡಿ. ಒಂದು ಗಂಡು ತನ್ನ ಮರ್ಮಾಂಗದ ಸೆನ್ಸಿಟಿವಿಟಿ ಅರ್ಥ ಮಾಡ್ಕೋಬೇಕು. ಹೆಣ್ಣಿನ ದೇಹದಲ್ಲಿ ಈ ಜಗತ್ತಿನ ಯಾವುದೇ ಜೀವಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಅಂಗ ಮರ್ಮಾಂಗ. ಆ ಏನು ಬೀಜಾಕ್ಷರ ಅಂತೀವೋ ಆ ಬೀಜ ಉತ್ಪತ್ತಿಯಾದಂತಹ ಜಾಗ, ಅದು ಜಗತ್ತಿನ ಸೃಷ್ಟಿ ಉತ್ಪತ್ತಿಯಾಗುವಂತಹ ಬೀಜ ಅತ್ಯಂತ ಸೆನ್ಸಿಟಿವ್. ಅಂದ್ರೆ ಅದನ್ನ ಹೆಂಗೆ ಹೇಳ್ತಾರೆ ಅಂದ್ರೆ ಈ ಒಂದು ಗರ್ಭೋಪನಿಷತ್ತಲ್ಲಿ ಹೇಳ್ತಾರೆ ಅತಿ ಸೆನ್ಸಿಟಿವ್. ಅಲ್ಲಿ ಚಿಕ್ಕ ಒಂದು ಉಗುರಲ್ಲಿ ಕೇರಂ ಕಾಯಿನ್ ಹೊಡಿತೀವಲ್ಲ, ಕೇರಂನ ಸ್ಟ್ರೈಗರ್ ಹೊಡಿತೀವಲ್ಲ, ಹಂಗ್ ಹೊಡೆದ್ರು ಜೀವ ಹಿಡ್ಕೊಂಡ್ಬಿಡುತ್ತೆ ಗಂಡಿಗೆ. ಗಂಡಿನ ಈ ಒಂದು ಕ್ರಿಕೆಟ್ ಅಲ್ಲಿ ಮಡ್ ಗಾರ್ಡ್ ಅಂತ ಹಾಕೋತಾರೆ ಪ್ಲೇಯರ್ಸ್. ಬಾಲ್ ಬಿದ್ರೆ ಔಟ್ ಅವರು, ಅಲ್ಲಿ ಮಡ್ ಗಾರ್ಡ್ ಹಾಕೋತಾರೆ ಅದಕ್ಕೆ ಬೀಳಬಾರದು ಅಂತ. ಪ್ರತಿಯೊಬ್ಬರು ಕಂಪಲ್ಸರಿ. ಅಂತಹ ಕಡೆ ಒಂದು ಗಂಡಾದವನು ಯಾರೂ ಹೊಡೆಯೋದಿಲ್ಲ. ಯಾಕಂದ್ರೆ ಈ ಒಂದು ಬಾಕ್ಸಿಂಗ್ ಅಲ್ಲಾಗ್ಲಿ, ಈ ಒಂದು ಭೀಮ ದುರ್ಯೋಧನ ಕಾಳಗದಲ್ಲಿ ಆ ಮರ್ಮಾಂಗ ಅಲ್ಲ, ನಾಭಿಯ ಕೆಳಗೆ ಹೊಡೆಯೋಂಗೆ ಇರಲಿಲ್ಲ ಗದಾಯುದ್ಧದಲ್ಲಿ. ಅದಕ್ಕೆ ಭೀಮ ದುರ್ಯೋಧನ ತೊಡೆಗೆ ಹೊಡಿತಾನೆ. ಯಾಕಂದ್ರೆ ಅಲ್ಲೇ ಅವನ ಬಾಡಿಯಲ್ಲಿ ವಜ್ರ ಇಲ್ಲದೆ ಇರೋದು, ಪೂರಾ ಬಾಡಿ ವಜ್ರ ಆಗೋಗಿರುತ್ತೆ. ದುರ್ಯೋಧನ ಮಗು ಇದ್ದಾಗ ವಜ್ರಕಾಯ ಆಗುವ ಹಾಗೆ ಪಾದರಸದಿಂದ ಮಾಡಿದಂತಹ ಶತಪಾಷಾಣಗಳನ್ನ ಕೂಡಿಸಿ ಮಾಡಿರುವಂತಹ ಒಂದು ವೈದ್ಯ ರಸದಿಂದ ಗಾಂಧಾರಿ ನನ್ನ ಮಗನನ್ನ ವಜ್ರಕಾಯ ಮಾಡ್ತೀನಿ ಅಂತ ಮೈಗೆಲ್ಲ ಹಚ್ಚಕ್ ಹೋದ್ರೆ ಕೃಷ್ಣ ಅವನ ಕಿವಿಲಿ ಹೇಳ್ಬಿಡ್ತಾನೆ, ನಿಮ್ ತಾಯಿ ನಾಚಿಕೆ ಆಗಲ್ವಾ ನಿನಗೆ ಹೆಂಗಸರ ಮುಂದೆ ಎಲ್ಲ ಬಟ್ಟೆ ಬಿಚ್ಚಿ ಹೋಗೋದಕ್ಕೆ ಅಂದ್ರೆ ಅವನು ಲಂಗೋಟಿ ಕಟ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಬಿಟ್ಟು ಎಲ್ಲ ಕಡೆ ಹಚ್ಚಿರ್ತಾಳೆ ಗಾಂಧಾರಿ. ಆ ಹಚ್ಚುವಾಗ ಆ ತೊಡೆ ಭಾಗಕ್ಕೆ ಯಾರು ಹೊಡಿತಾರೆ, ಗದಾಯುದ್ಧದಲ್ಲಿ ತೊಡೆಗೆ ಹೊಡೆಯೋಂಗಿಲ್ವಲ್ಲ ಅಂತ ಅನ್ಕೋತಾಳೆ ಆ ಅಮ್ಮ. ಆದ್ರೆ ಭೀಮ ಅಲ್ಲೇ ಹೊಡೆದಿರ್ತಾನೆ. ಅವರ ಗುರುಗಳು, ದುರ್ಯೋಧನ ಗುರುಗಳು ಬಲರಾಮ ಹೇಳ್ತಾರೆ, ಇದು ಮೋಸ ಮಾಡಿದಾನೆ, ಭೀಮ ಮೋಸ ಮಾಡಿದಾನೆ ಕೃಷ್ಣ, ಅವನು ತೊಡೆಯಿಂದ ಸೊಂಟದಿಂದ ಕೆಳಗಡೆ ಹೊಡೆದಿದ್ದಾನೆ, ನಾಭಿಯಿಂದ, ಇದು ಮೋಸ, ಇದು ಯುದ್ಧ ಅಂತ ಹೇಳಿದಾಗ ಕೃಷ್ಣ ಚಪ್ಪಾಳೆ ಕೊಟ್ಟು ಹೊಡೆದು ಹೇಳ್ತಾನೆ, ಬಲರಾಮ ಮೋಸದ ವಿಚಾರ ಮಾತಾಡಿದ್ರೆ ದುರ್ಯೋಧನನ ಜೀವನವೆಲ್ಲ ಮೋಸ, ಆದ್ರೂ ಭೀಮ ಮಾಡಿರೋದು ಮೋಸ ಅಲ್ಲ. ಅವನು ಮೇಲೆ ಪಲ್ಟಿ ಹೊಡೆದು ಉಲ್ಟಾ ಬೀಳ್ತಾ ಇದ್ದ ಭೂಮಿಗೆ. ಆ ಉಲ್ಟಾ ಬೀಳೋವಾಗ ನಾಭಿಯ ಕೆಳಭಾಗ ಅವನ ಮುಖದ ಭಾಗ ಆಗತ್ತೆ, ನಾಭಿಯ ಮೇಲ್ಭಾಗ ಕಾಲುಗಳಾಗತ್ತೆ, ಆವಾಗ ಹೊಡೆದಿರೋದು ಅವನು ಭೀಮ ಅಂತ ಹೇಳ್ತಾನೆ. ಈ ರೀತಿ 1 ವರ್ಷದಿಂದ 2 ವರ್ಷದಿಂದ ದರ್ಶನ್ ನಾನು ಷಂಡ ದರ್ಶನ ಅಂತ ಘೋಷಣೆ ಮಾಡಿದೆ. ಯಾಕಂದ್ರೆ ಅವನ ಬಾಯಲ್ಲಿ
ಬರೋದೆಲ್ಲ ಸೂಳೆ ಹುಟ್ಟಿದ ಸೂಳೆ ಮಕ್ಕಳು. ಮತ್ತೆ ಒಂದು ದೌರ್ಜನ್ಯದ ಭಾಷೆ ಬಳಸ್ತಾನೆ. ಒಂದು ಕುಲವನ್ನು ನಿಂದಿಸಿಕೊಂಡು ಇಂತಹವ್ರ ಕೈಲಿ ಅತ್ಯಾಚಾರ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅದು ದೌರ್ಜನ್ಯದ ಭಾಷೆ. ಯಾರೂ ಗಮನಿಸಿಲ್ಲ. ಆವಾಗಲೇ ಅವನು ಒಳಗೋಗಿದ್ರೆ ಇವತ್ತು ಬಚಾವಾಗ್ತಿದ್ದ. ಆ ದೌರ್ಜನ್ಯದ ಕೇಸ್ ಹಾಕ್ಬಿಟ್ಟು ಇಂತಹವರು ಬಳಸ್ತೀನಿ ನಿನ್ನ ಅತ್ಯಾಚಾರ ಮಾಡಕ್ಕೆ ಅಂತ ಹೇಳಿದಾಗ ಆ ಒಂದು ಪವಿತ್ರ ಕುಲದವರು ಇವನ ಮೇಲೆ ದೌರ್ಜನ್ಯದ ಕೇಸ್ ಹಾಕಿದ್ರೆ, ಅಟ್ರಾಸಿಟಿ, ಇವನು ಇವತ್ತು ಜೀವಂತ ಬಚಾವಾಗ್ತಿದ್ದ. ಆಗ್ಲಿಲ್ಲ. ಅವ್ರು ಯಾರು ಇವನ್ನ ಕಾಪಾಡಿಲ್ಲ ನೋಡಿ. ಒಂದು ಕೇಸ್ ಹಾಕ್ಬಿಟ್ಟಿದ್ರೆ ಸೇಫ್ ಆಗ್ಬಿಡ್ತಿದ್ದ. ಆದ್ರೆ ಇವತ್ತು ಇವನು ಬಚಾವ್ ಆಗದೆ ಇರುವಂತ, ಬೇರೆ ದೇಶಗಳಲ್ಲಾದ್ರೆ ಪಾಸಿ ನೇಣಿನ ಶಿಕ್ಷೆ ಆಗುವಂತ ಕೇಸ್ಗೆ ಇವನು ತಲೆ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಕೂಡ ಇವನಿಗೆ ನಮ್ಮ ಸಂವಿಧಾನ ಎಷ್ಟು ಏನಾಗಿದೆ ಅಂದ್ರೆ ಜೀವಾವಧಿ ಶಿಕ್ಷೆ ಆಗಬಹುದೇ ವಿನಃ 10 ವರ್ಷ, 7 ವರ್ಷ, 14 ವರ್ಷ ಆಗ್ಬೋದೇ ವಿನಃ ನಮ್ಮ ದೇಶ ಕರುಣಾಮಯಿ ದೇಶ. ಮರಣದಂಡನೆಯನ್ನ ಅಷ್ಟು ಇಷ್ಟಪಡೋದಿಲ್ಲ ನಮ್ಮ ದೇಶ. ಅತಿ ಕರುಣಾಮಯಿ ದೇಶ. ಇಂಥ ಸಂದರ್ಭದಲ್ಲಿ ನೀವು ಅವನ ಜೀವನನ ಹಾಳು ಮಾಡ್ತಾ ಇದ್ದೀರಿ. ಹಿಂಗೆ ನೀವು ಅವನ್ನ ಕಾಪಾಡಕ್ಕೆ ಹೋಗ್ಬಿಟ್ಟು ಸತ್ತ ವ್ಯಕ್ತಿ ವರ್ತಿಲ್ಲ ಅಂತೆಲ್ಲ ಮಾತಾಡ್ತಾ ಇದ್ದೀರಿ. ವರ್ತ್ ಇರಲಿ ಇಲ್ಲದೆ ಇರಲಿ, ಕಾನೂನನ್ನ ಕೈಗೆ ತಗೊಂಡಿದ್ದು ಮಹಾ ತಪ್ಪು. ಮತ್ತೆ ಇನ್ನೊಬ್ಬ ಕೆಲವರು ಹೇಳ್ತಾರೆ ಅವನು ಹೇಳ್ಬಿಟ್ಟು ಹೋಗಿದ್ದಾನೆ, ಅಭಿಮಾನಿಗಳಿಗೆ ಕರೆಸಿರೋದು ಅವನು ಹೇಳ್ಬಿಟ್ಟು ಹೋಗಿದ್ದಾನೆ, ತಿಂಡಿ ಕೊಟ್ಬಿಟ್ಟು ಅವನ್ನ ಕಾಪಾಡಿ ಅಂತ. ತಪ್ಪದು. ಅವನು ಹೇಳ್ಬಿಟ್ಟೋದ್ರು. ಕರೆಸಿದ ಮೇಲೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ತಾನು ಮಾಡಿದ ತಪ್ಪಿಗೆ ತಾನು ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಯಾರೇ ಮಾಡಲಿ, ಹಾವನ್ನ ಕೊಲ್ಲು ಅಂತ ಹೇಳೋದು ತಪ್ಪು, ಕೊಲ್ಲೋದು ತಪ್ಪು. ಮರ ಕೊಲ್ಲಿ ಅಂತ ಹೇಳೋದು ತಪ್ಪು, ಮರನ ಕೊಲ್ಲುವುದು ತಪ್ಪು. ಎಲ್ಲ ತಪ್ಪೇ ಆಗತ್ತೆ. ಬೀಯಿಂಗ್ ದ ಲೀಡರ್ ಆಫ್ ದ ಟೀಮ್, ಹಿ ಈಸ್ ರೆಸ್ಪಾನ್ಸಿಬಲ್. ಅದೇನೇ ಆಗಿರಲಿ, ಕೋರ್ಟಲ್ಲಿ ಸಾಕ್ಷ್ಯಗಳು ನಿರ್ಣಯ ಆಗುತ್ತೆ. ಹೀಗೆ ನೀವು ಕ್ರಿಮಿನಲ್ಸ್ನ ಬಚಾವ್ ಮಾಡೋಕ್ಕೆ ಈ ರೀತಿ ಇಷ್ಟ ಬಂದ ಸ್ಟೇಟ್ಮೆಂಟ್ಸ್ ಕೊಡ್ತಾ ಹೋದ್ರೆ, ಇನ್ನೂ ಕೆಲವರು ಬುದ್ಧಿವಂತರು, ಓದಿದ್ದಾರೆ, ಮಹಾಜ್ಞಾನಿಗಳು ಅಂಥವರೆಲ್ಲ, ನಾವೆಲ್ಲ ಅಷ್ಟು ಓದಿಲ್ಲ, ಮಹಾಜ್ಞಾನಿಗಳು ಹೇಳ್ತಾರೆ ಅವನು ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ, ಅವನು ಕಷ್ಟ ಅಂದ ತಕ್ಷಣ ಹೆಲ್ಪ್ ಮಾಡ್ತಿದ್ದ. ಇವೆಲ್ಲ ಮಾತುಗಳ ಇವಾಗ? ಅವನು ಶಿವಚಕ್ರವರ್ತಿ ಅಂತಾದರೂ ತಪ್ಪೆ. ದಾನಿ ಆದವನು ತಾನು ತಪ್ಪು ಮಾಡಿದ್ರೆ ನಾನೇ ಮಾಡಿದ ತಪ್ಪು ಅಂತ ಒಪ್ಕೊಂಡ್ಬಿಡ್ತಾನೆ ದಾನಿ. ಅಂತಹ ದಾನಿ ಆದವನಾಗಿದ್ರೆ ದುಡ್ಡು ಕೊಟ್ಬಿಟ್ಟು ನೀವು ಸರೆಂಡರ್ ಆಗಿ ನಾನು ಬಚಾವಾಗಬೇಕು ಅಂತ ಹೇಳೋದಿಲ್ಲ. ಈ ದೇಶದಲ್ಲಿ ಟ್ಯಾಕ್ಸ್ ಬಚಾವ್ ಮಾಡೋಕ್ಕೂ ದಾನ ಮಾಡೋರಿದ್ದಾರೆ. ಸುಮ್ಮನೆ ನೆಪ ಮಾತ್ರಕ್ಕೆ ದಾನ ಮಾಡಿ 3 ಕಾಸು ದಾನ ಮಾಡಿ 6 ಕಾಸು ಅದರಿಂದ ಬೆನಿಫಿಟ್ ತಗೊಳ್ಳೋವಂಥವ್ರಿದ್ದಾರೆ. ಅವೆಲ್ಲ ಹೇಳೋ ವಿಚಾರನ ಇವಾಗ? ಕೊಲೆ ಅಂದಮೇಲೆ ಸಮಾಜ ದ್ರೋಹಿಯನ್ನ, ಸಮಾಜ ಹಿತ ಬಯಸುವವನು ಕೊಂದರೂ ಕೂಡ ಅದು ಶಿಕ್ಷಾರ್ಹನೆ. ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ, ಜೀವಿಸುವ ಹಕ್ಕು ಎಲ್ಲರಿಗಿದೆ. ಸುಪ್ರೀಂ ಕೋರ್ಟ್ ಎಷ್ಟು ಪವರ್ಫುಲ್ ಅಂದ್ರೆ, ಅಹೋರಾತ್ರ ವೃಕ್ಷ ರಕ್ಷಕ, ಕರ್ನಾಟಕ ಎಲ್ಲ ವೃಕ್ಷ ರಕ್ಷಕರಿದ್ದಾರೆ. ನಮಗೆಲ್ಲ ತಿಳಿದಿರೋ ಒಂದು ಸೀಕ್ರೆಟ್ ಏನ್ ಗೊತ್ತಾ? ಸುಪ್ರೀಂ ಕೋರ್ಟ್ ಹೇಳಿದೆ, ಮರಗಳಿಗೆ ಜೀವಿಸುವ ಹಕ್ಕಿದೆ. ಇನ್ನೊಂದು ಪಾಯಿಂಟ್ ಹೇಳ್ಬೇಕಾಯ್ತು, ಜೀವ ಕೊಡುವ ಹಕ್ಕಿರುವ, ಜೀವರಸ, ಜೀವವಾಯುವನ್ನು ಕೊಡುವ ಹಕ್ಕಿರುವ ಮರಗಳಿಗೆ ಜೀವಿಸುವ ಹಕ್ಕಿದೆ. ಜೀವಂತ ಗಿಡವು ನಿಮ್ಮ ಸ್ವಂತ ಜಾಗದಲ್ಲಿದ್ರೂ ಕೊಲ್ಲುವ ಹಾಗಿಲ್ಲ. ಎಷ್ಟು ಚೆನ್ನಾಗಿದೆ ಅದು. ಅದನ್ನೇ ಹಿಡ್ಕೊಂಡು ನಾವು, ಆ ಒಂದು ಪಾಯಿಂಟ್ ಹಿಡ್ಕೊಂಡು ನಾವು ವಿಶ್ವ ಎಲ್ಲ, ನಮ್ಮ ದೇಶ ಅಷ್ಟೇ ಅಲ್ಲ, ಅದು ಪಾಕಿಸ್ತಾನ ಆಗಲಿ, ಬಾಂಗ್ಲಾದೇಶ ಆಗಲಿ, ಮ್ಯಾನ್ಮಾರ್ ಆಗಲಿ, ಬರ್ಮಾ ಆಗಲಿ, ನೇಪಾಳ ಆಗಲಿ, ಅದು ವಿಶ್ವ ಆಗಲಿ, ಏಷ್ಯಾ ಆಗಲಿ, ನಮ್ಮ ರಷ್ಯಾ ಆಗಲಿ, ನಾರ್ತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಎಲ್ಲೇ ಆಗಲಿ ನಾವು ಮರನ ಕಾಪಾಡಬಹುದು. ಕೆಲವು ಜೈವಿಕ ನಿಯಮಗಳಿರುತ್ತೆ ಮರನ ಕಾಪಾಡೋದಕ್ಕೆ. ಅದಕ್ಕೆಲ್ಲ ಸಂವಿಧಾನ ಬೇಕಾಗಿಲ್ಲ. ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲದಕ್ಕೂ ಜೀವಿಸುವ ಹಕ್ಕಿದೆ. ಜೀವಿಸುವ ಹಕ್ಕು ಕಿತ್ತುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಅದು ತುಂಬಾ ದೊಡ್ಡ ಕ್ರೈಮ್ ಅದು. ಹಾಗಾಗಿ ನೀವು ಬೇಕಾದ್ರೆ ಯಾವುದನ್ನು ಕೊಲ್ಬೇಡ, ಸೊಳ್ಳೆನ ಕೂಡ ಕೊಲ್ಬೇಡ ಅಂತ ಹೇಳ್ಬೋದು, ಕೊಲ್ಲು ಅಂತ ಹೇಳುವ ಅಧಿಕಾರ ನಮಗಿಲ್ಲ. ನಿಮ್ಗೇನು ಗೊತ್ತು, ಅದು ಕಚ್ಚಿಬಿಡುತ್ತೆ ನಮಗೆ, ನಿಮಗೆ ಅಧಿಕಾರ ಇಲ್ಲ. ಒಂದು ಹಾವನ್ನು ಕೊಲ್ಲೋ ಅಧಿಕಾರ ಇಲ್ಲ. ಅದು 1972 ಆಕ್ಟ್ ಅಲ್ಲಿ ಹಾವನ್ನು ಕೊಂದರೆ ಅದು ದೊಡ್ಡ ಶಿಕ್ಷೆ. ಅದ್ಯಾವನೋ ಹೇಳದ್ನಲ್ಲ, ನಮಗ್ ಗೊತ್ತೇ ಇಲ್ಲ ರೀ ಹುಲಿ ಉಗುರು ಹಾಕೋಬಾರ್ದು ಅಂತ. ಇವನು ಹುಲಿ ಉಗುರು ಕೇಸಲ್ಲಿದ್ದಾನೆ.
ನಮಗೆ ಗೊತ್ತೇ ಇಲ್ಲ, ಅಷ್ಟೆಲ್ಲ ವಿದ್ಯೆ, ದೊಡ್ಡ ನಟ ಆಗ್ಬಿಟ್ಟು ನಮಗೆ ಹುಲಿ ಉಗುರು ಹಾಕೋಬಾರ್ದು ಅಂತ ಯಾವನಿಗೆ ಗೊತ್ತರಿ ಅಂತ, ಆ ಮಗನಿಗೆ ಗೊತ್ತಾ, ಈ ಮಗನಿಗೆ ಗೊತ್ತಾ ಅಂತ ಬರೀ ಕೆಟ್ಟ ಭಾಷೆ ಬಳಸೋದೆ. ತಾಯಿ ಕೊಟ್ಟರು ಹಾಕೊಂಡ್ಬಿಟ್ಟೆ. ಬುದ್ಧಿ ಎಲ್ಲೋಗಿತ್ತಪ್ಪ ನಿನಗೆ? ಹುಲಿ ಉಗುರು, ಹುಲಿಯನ್ನ ಕೊಂದು ತೆಗೆದಿರುವಂತ ಉಗುರದು, ಅದನ್ನು ಹಾಕಿಕೊಳ್ಳುವ ಹಕ್ಕು ನಿನಗಿಲ್ಲ. ಅಷ್ಟು ದೊಡ್ಡ ಸ್ಪೀಚ್ ಕೊಡ್ತಾನಲ್ಲ ಅವನು ವಿನಯ್ ಗುರುಜಿ. ಅಯ್ಯೋ, ಅಹಿಂಸಾ ಪರಮೋ ಧರ್ಮ, ಗಾಂಧಿಯನ್ ಬಿಟ್ರೆ ಬೇರೆ ಇಲ್ಲ, ಹಂಗೆ ಹಿಂಗೆ. ಅವನು ಹುಲಿ ಚರ್ಮದ ಮೇಲೆ ಕೂತ್ಬಿಟ್ಟಿದ್ದಾನೆ. ಮತ್ತೆ ವಾದ ಮಾಡ್ತಾನೆ, ಅದು 1972 ಆಕ್ಟ್ಗೆ ಮೊದಲಿಂದು, ಅದಕ್ಕೆ ಲೈಸೆನ್ಸ್ ಇದೆ. ಮನಸ್ಸಲ್ಲಿದೆಯೋ ನಿನಗೆ? ದೇಶದ ನಿಯಮಕ್ಕಿಂತ ಹೆಚ್ಚಾಗಿ ನೀನು ಆಧ್ಯಾತ್ಮಿಕ ಸಂಪದವನ್ನ ಸಾರುವವನು ನೀನು. ದರ್ಶನ್ ತುಂಬಾ ಒಳ್ಳೆ ಮನುಷ್ಯ, ಅವನು ಇನ್ನೊಬ್ಬರನ್ನ ಎನ್ಕರೇಜ್ ಮಾಡ್ತಾನೆ, ದೈವಾಂಶ ಸಂಭೂತ ಅಂತೆಲ್ಲ ಹೇಳೋವಾಗ ನಿನಗೆ ಗೊತ್ತಿರ್ಲಿಲ್ವೇನೋ ದರ್ಶನ್ ಹತ್ಯೆ ಮಾಡ್ತಾನೆ ಅಂತ. ನೀನು ಯಾರ್ಯಾರ ಮನೆಗೆ ಕಾಲಿಟ್ಟಿದೆಯೋ ಅವರೆಲ್ಲ ನಾಶ ಆಗ್ಬಿಟ್ರಲ್ಲೋ. ನಿನಗೆ ಆರತಿ ಬೆಳಗದವರೆಲ್ಲ ಪದವಿ ಇಲ್ದಂಗೆ ಆಗ್ಬಿಟ್ಟಿದಾರಲ್ಲೋ. ವಿನಯ್ ಗುರುಜಿ, ನೀನು ಒಬ್ಬರಿಗೆ ಹೇಳಿದೆ ನನಗೆ ನೀರು ಕಾಣ್ತಾ ಇದೆ ಅಂತ, ಆತ ನೀರಲ್ಲಿ ಬಿದ್ದು ಮರಣಿಸಿದ್ದಕ್ಕೆ ನನಗೆ ನೀರು ಕಾಣಿಸ್ತು ಅವತ್ತೇ ಅಂತ ಹೇಳಿದೆ. ನೀರು ಕಾಣಿಸಿತ್ತು, ಆ ಮನುಷ್ಯ ಏನಾದರೂ ಚೆನ್ನಾಗಿ ಆಗ್ಬಿಟ್ಟಿದ್ರೆ, ನೀರು ಕಾಣಿಸ್ತು ಅದು ಸಂಪತ್ತಿನ ಲಕ್ಷಣ ಅಂತ ಹೇಳ್ತೀಯ. ನಿನ್ನ ವಯಸ್ಸಿಗೆ ನೀನು ಒಂದು ದಿವಸ ದರ್ಶನ್ ತರನೇ ಸಿಕ್ಕಾಕೊಳ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ಸಮಾಜಘಾತುಕ ಕೆಲಸಗಳು ಮಾಡ್ತಾ ಇದೀಯ ನಿನ್ನ ಏಂಜಲ್ ತಿನ್ನೋದಂತೆ ಸ್ಪೀಕರ್ ಒಬ್ರು, ಅದೊಂದು ವಿಡಿಯೋ ವೈರಲ್ ಆಯ್ತು. ಎಷ್ಟು ನೀವೇ ಹಿಂಗಾದ್ರೆ ಇನ್ನು ಸಾಮಾನ್ಯ ಜನ ಮೂಢ್ಯಾಚಾರಗಳಲ್ಲಿ ಬಲಿಯಾಗೋದ್ರಲ್ಲಿ ತಪ್ಪೇನಿದೆ ಹೇಳಿ? ಹೋಗ್ಲಿ, ಅವನು ಬಂದಿದ್ದಕ್ಕೆ ನೋಡಿ, ಇವಾಗ ಯಾರ ಮನೇಲಿ ಇಬ್ಬರು ಹುಡುಗರು ಅರೆಸ್ಟ್ ಆದ್ರು ಅವರು ಅವನನ್ನ ಪೂಜೆ ಮಾಡಿದಾರೆ ಗೊತ್ತಾ? ಯಾರ ಮನೇಲಿ ಇಬ್ಬರು ಹುಡುಗರು ಅರೆಸ್ಟ್ ಆಗಿದ್ರು ಅವ್ರು ಪೂಜೆ ಮಾಡಿದ್ದಾರೆ. ಅವನು ಎಲ್ಲೆಲ್ಲಿ ಕಾಲಿಟ್ಟಿದಾನೋ ಅಲ್ಲೆಲ್ಲ, ಒಂದು ಕಡೆ ತಿಪ್ಪಗೊಂಡನ ಹಳ್ಳಿ ಕೆರೆಯಲ್ಲಿ ಕಾಲಿಟ್ಟ, ಇಬ್ಬರು ಮರಣ ಆಯಿತು. ಇದು ಕಾಕತಾಳೀಯ ಇರಬಹುದು, ಎಷ್ಟು ಅಂತ ಕಾಕತಾಳೀಯ. ಇನ್ನೊಬ್ಬ ಹುಡುಗನ ಮರಣ ಆಯಿತು, ಅದು ಹಂಗೆ ಒಬ್ಬ ಮಿನಿಸ್ಟರ್ ಅಣ್ಣನ ಮಗಂದು, ಅದು ಹಾಗೇ ಎಂಡಪ್ ಆಯಿತು. ಮತ್ತೆ ಹೇಳ್ತಾನೆ, ನೀವು ನೀಲಗಿರಿ ಮರಗಳನ್ನ, ಅಕೇಶಿಯಾ ಮರಗಳನ್ನ ಕೊಂದ್ಬಿಡಿ, ಒಂದು ನಿರ್ವಂಶ ಮಾಡಿಬಿಡಿ ಅಂತ ಹೇಳ್ತಾನವನು. ಇವೆಲ್ಲ ತಪ್ಪಲ್ವಾ? ಪ್ರಕೃತಿಯಲ್ಲಿ ಕೊಲ್ಲುವ ಹಕ್ಕು ನಮಗಿಲ್ಲ. ಯಾವ ಮಹಾತ್ಮ ಗಾಂಧಿ ಥಿಯರಿನಪ್ಪ ನಿಂದು? ನಿನಗೆ ಅವಾಗಿಂದ ವಾರ್ನಿಂಗ್ ಕೊಟ್ಕೊಂಬಂದಿ. ನಿನ್ನ ಬಗ್ಗೆ ವಿರುದ್ಧವಾಗಿ ಮಾತಾಡಿರೋರ್ನ ಉತ್ತರ ಕನ್ನಡದಲ್ಲಿ ಅರೆಸ್ಟ್ ಮಾಡಿಸ್ದೆ, ಹೊಡೆಸ್ದೆ, ಬಡಿಸ್ದೆ. ನೀನು ಸಮಾಜಘಾತುಕ ಕೆಲಸಗಳಿಗೆ ಕೈ ಹಾಕ್ತಾ ಇದೀಯ. ದೊಡ್ಡ ಅವರಿಗೆಲ್ಲ ಫೋನ್ ಮಾಡೋದು, ನೀನು ಹಿಂದಿನ ಜನ್ಮದ ನನ್ನ ಸಂಗಾತಿಯಾಗಿದ್ದೆ, ನನ್ನ ಸ್ನೇಹಿತನಾಗಿದ್ದೆ, ನೀನು ನನ್ನ ಮಿತ್ರನಾಗಿದ್ದೆ, ನೀನು ಬಾ ನಮ್ಮ ಮನೆಗೆ ಅಂತ ಬಲವಂತವಾಗಿ ಕರೆಯೋದು, ಚಾಕ್ಲೇಟ್ ಕೊಡೋದು. ಮತ್ತೆ ನೋಡಿದ್ರೆ ಆ ಮನುಷ್ಯ ಮೆಂಟಲಿ ಡಿಸ್ಟರ್ಬ್ ಆಗೋಗಿ ಫುಲ್ಲು ಇವನಿಂದೆ ಓಡಾಡೋಂಗಾಗೋದು. ಇವೆಲ್ಲ ಗಿಡದಲ್ಲೇ ಕಂಡಿಡ್ಕೋಬೇಕು ನಾವು. ಇದರಿಂದ ದುಷ್ಪರಿಣಾಮಗಳೇನು? ವ್ಯಕ್ತಿ ಪೂಜನೆ ಇರುಕೂಡುದು. ಶಾಸ್ತ್ರಗಳ ಬಗ್ಗೆ ಮಾತಾಡ್ತಾನೆ. ಜ್ಯೋತಿಷ್ಯ ಇವತ್ತು ಇಸ್ರೋ ಇದೆಯಲ್ಲ, ಇವತ್ತು ನಾಸಾ ಇದೆಯಲ್ಲ, ಇವೆಲ್ಲ ನಮ್ಮ ಭಾರತದ ಅಸ್ಟ್ರಾನಮಿ, ಅದು ಜ್ಯೋತಿರ್ವಿಜ್ಞಾನ. ಅದು ಆ ಜ್ಯೋತಿರ್ವಿಜ್ಞಾನಿಗಳೇ ಬರೆದಿರೋದು ಜ್ಯೋತಿಷ್ಯ ಶಾಸ್ತ್ರ. ವರಾಹ ಮಿಹಿರ ಜ್ಯೋತಿರ್ವಿಜ್ಞಾನಿ. ಆತ ಗ್ರಹಗತಿಗಳು ಯಾರ್ಯಾರು ಹುಟ್ಟುವ ಸಮಯದಲ್ಲಿ ಎಲ್ಲೆಲ್ಲಿರುತ್ತೆ ಅಂತ ಟೈಮ್ ಸಮೇತ, ಬರೀ ಟೈಮಲ್ಲಿ ಬರೀ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಇರುತ್ತೆ. ಆತ ಕೊಟ್ಟ ಟೈಮಲ್ಲಿ, ವರಾಹ ಮಿಹಿರ ಕೊಟ್ಟ ಟೈಮಲ್ಲಿ ಗುರುವಿನ ಮುಳ್ಳು, ಶನಿಯ ಮುಳ್ಳು, ರವಿಯ ಮುಳ್ಳು, ಹೀಗೆ ಅನೇಕ ಮುಳ್ಳುಗಳಿರುತ್ತೆ ಆ ಗಡಿ. ಅದು ವೈಜ್ಞಾನಿಕ. ಅದನ್ನೆಲ್ಲ ತಪ್ಪು ಕಂಡುಹಿಡಿಯೋದು. ನಾ ಅವಾಗಲೇ ಹೇಳಿದೆ, ಜ್ಯೋತಿಷಿಗಳು ತಪ್ಪು ಮಾಡ್ಬೋದು, ಜ್ಯೋತಿಷ್ಯ ಪರಮ ಪವಿತ್ರ. ಅದು ಶಿಲ್ಪಿಗಳು ತಪ್ಪು ಮಾಡ್ಬೋದು, ಶಿಲ್ಪಶಾಸ್ತ್ರ ಪರಮ ಪವಿತ್ರ. ಇಂಥವರೆಲ್ಲ ಸಮಾಜಘಾತುಕರಾಗಿ, ಆ ಜಗ್ಗಿ ವಾಸುದೇವ ನೋಡಿ, ಅವನು ಹಾವಿನ ಬೊಂಬೆಗೆ ಚಿಕ್ಕಬಳ್ಳಾಪುರದಲ್ಲಿ ಯಾರ್ಯಾರು ಮಿನಿಸ್ಟರ್ಸ್ನ ಕರೆದು ಓಪನ್ ಮಾಡ್ದ, ಹಾವಿನ ಬೊಂಬೆಗೆ ಅಭಿಷೇಕ ಮಾಡಿಸೋದು. ಆ ಜಾಗ ಸ್ವಚ್ಛ ಮಾಡಬೇಕಾದ್ರೆ ಕಡಿಮೆ ಅಂದರೆ 2 ಲೋಡು ಹಾವುಗಳು ಅಲ್ಲಿಂದ ತೆಗೆದು ಬಿಸಾಕಿರ್ತಾರೆ. ಕಾಡಲ್ಲಿ ಹಾವುಗಳಿರದೇ ಇರುತ್ತೆ. ರೈತರು ಯಾರಾದರೂ ಇದನ್ನು ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಮರ ಗಿಡಗಳನ್ನು ಕೊಲ್ಲಬೇಕು. ಶಿವನ ಮೂರ್ತಿ ನಿಲ್ಲಿಸಬೇಕು ಅಂದ್ರೆ ಬದುಕಿರೋ ಗಿಡಗಳನ್ನು ಕೊಲ್ಲಬೇಕು. ನಾವು ಮನುಷ್ಯರು ಸತ್ತ ನಂತರ ಕಿಡ್ನಿಗಳನ್ನು ಬಳಸ್ಕೋಬಹುದು,
ಕಣ್ಣುಗಳನ್ನು ಬಳಸ್ಕೋಬಹುದು. ಅದನ್ನ ಅಂಗಾಂಗ ದಾನ ಅಂತ ಕರೀತಾರೆ. ಹಂಗೆ ಮರಗಳನ್ನ ಸತ್ತ ನಂತರ ಬಳಸ್ಕೋಬಹುದು ಅಂತ ವಿಶ್ವಕರ್ಮ ಹೇಳ್ತಾರೆ. ತನ್ನ ಮಗ 5 ಜನ ಮಕ್ಕಳಲ್ಲಿ ಒಬ್ಬರಿಗೆ, ತತ್ಪುರುಷ ಅನ್ನೋ ಹುಡುಗನಿಗೆ ಹೇಳ್ತಾರವರು. ಹಾಗೆ ಸತ್ತ ವಿಚಾರಗಳನ್ನ ಎಷ್ಟು ಬೇಕಾದ್ರೂ ಬರೆಸ್ಕೊಳ್ಳಿ. ಇವನು ನಾನ್ ವೆಜ್ ವಿಚಾರದಲ್ಲಿ ಸತ್ತ ಪ್ರಾಣಿಗಳನ್ನ ತಿನ್ನುವ ಹಾಗೆ ಮಾಡಿದ್ದದು ಜಗತ್ತಿನ ಆರಂಭ ಕಾಲದಲ್ಲಿ. ಆದರೆ ಸಾಯಲು ಕಾಯಲಾಗದೆ ಬದುಕಿರೋ ಪ್ರಾಣಿಗಳನ್ನ ಕೊಂದು ತಿನ್ನುವ ನಿಯಮ ಆಯಿತು. ಅದರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀನಿ. ಅದು ಏನಾಗುತ್ತೆ, ಅದರ ಪರಿಣಾಮ, ಎಲ್ಲದಕ್ಕೂ ಪರಿಣಾಮಗಳಿದೆ ಇಲ್ಲಿ. ಇಷ್ಟು ದಿನ ತಪ್ಪುಗಳು ಮಾಡ್ತಾನೇ ಇದ್ದ ದರ್ಶನ್ಗೆ ಆದ ಪರಿಣಾಮ ಇದ್ದಂಗೆ. ಪೊಲೀಸ್ ಆಫೀಸರ್ಸ್ ಆಗಲಿ, ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗಲಿ, ಮಿನಿಸ್ಟರ್ಸ್ ಆಗಲಿ, ತಾವು ಮಾಡಿದ ತಪ್ಪು ಅನುಭವಿಸಲೇಬೇಕು. ಇವಾಗ ನಮ್ಮ ಕೇಸಲ್ಲಿ ನೋಡಿ, ಯಡಿಯೂರಪ್ಪ ಆಗಲಿ, ಬೊಮ್ಮಾಯಿ ಆಗಲಿ, ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪನಿಗೆ ಸಪೋರ್ಟ್ ಮಾಡಿಬಿಟ್ರು. ಅವನ ಹೆಸರೇ ತೆಗೆಸಿದ್ರು. ಓಪನ್ ಕಿಚ್ಚ ಸುದೀಪ್ ಹೆಸರು ತೆಗೆದ್ರೆ ನಿಮ್ದು FIR ಆಗ್ತೀವಿ ಅಂದ್ರು. ಎಷ್ಟು ಪ್ರೆಷರ್ ಇರಬೇಡ. ನಿಮಗೆ ಗೊತ್ತಿಲ್ಲದೆ ನಡೆದಿದ್ರು ಅದು ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ನಿಮ್ಗೆ ಗೊತ್ತಿಲ್ಲದೆ ನಡೆದ್ರು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಆಗಿರೋದು ನೀವೇ ಹೊಣೆ. ಅದರ ಪರಿಣಾಮ ನಿಮ್ಮ ಮೇಲೆ ಇವಾಗ ಆಗಿದ್ದ ಪೋಕ್ಸೋ ಕೇಸ್, 85 ವಯಸ್ಸಲ್ಲಿ ಪೋಕ್ಸೋ ಕೇಸ್ ಬಿದ್ದಿದೆ ಅಂದ್ರೆ, ನೀವು ಮಾಡದೇ ಇದ್ರು ಬಿದ್ದಿದೆ, ಮಾಡಿದ್ರು ಬಿದ್ದಿದೆ ಅಂದ್ರೆ, ನಿನ್ನ ಆವತ್ತು ಕಿಚ್ಚ ಸುದೀಪನ್ನ ಕಾಪಾಡಿರೋ ನೀವು ಇವತ್ತು ನಿಮ್ಮನ್ನ ಕಾಪಾಡ್ಕೊಳಕ್ ಆಗ್ತಿಲ್ಲ. ಇವತ್ತು ಯಡಿಯೂರಪ್ಪ ಆಗಿರ್ಬೋದು, ನಾಳೆ ಬೊಮ್ಮಾಯಿಗಾಗ್ಬೋದು. ನಿಮ್ಮನ್ನು ನೀವು ಕಾಪಾಡ್ಕೊಳಕ್ ಆಗಲ್ಲ. ಅದು ದೈವಶಕ್ತಿ. ಅದನ್ನೇ ದೈವಶಕ್ತಿ ಅನ್ನೋದು. ಅವತ್ತು ಕಿಚ್ಚ ಸುದೀಪನ್ನ ಕಾಪಾಡಿದ್ರಿ ನೀವು. ಇವತ್ತ್ಯಾಕೆ ನಿಮ್ಮನ್ನು ಕಾಪಾಡ್ಕೊಳಕ್ ಆಗ್ತಿಲ್ಲ? ನೀವು ಮಾಡದೇ ಇರಬಹುದು, ಮಾಡಿರಬಹುದು, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಬಿದ್ದಿದ್ದು ಪೋಕ್ಸೋ ಕೇಸು. ಒಬ್ಬ ಮುದುಕಪ್ಪ ಒಂದು ಮೊಮ್ಮಗಳ ವಯಸ್ಸಿನ ಮಗುನ ಕೆನ್ನೆ ಸವರಿ ಬಿಟ್ಟು ಮಗು ಅಂತ ಹೇಳ್ಬೋದು. ಅವಾಗ ಆಗುದಿಲ್ಲ ಪೋಕ್ಸೋ ಕೇಸು. ಆದರೆ ಆಯ್ತು, ತಪ್ಪು ಮಾಡಿರಬಹುದು, ನೀನು ಕೆಟ್ಟ ಭಾವನೆಯಲ್ಲೇ ಮಾಡಿರುವ, ಅಡಿಕ್ಟ್ ಆಗಿರೋರಿಗೆ ಹೇಳಕ್ಕಾಗಲ್ಲ. ಆದರೆ ಈ ವಯಸ್ಸಲ್ಲಿ ಬೇಕಾಗಿತ್ತ ಇದು ಬೇಕಾಗಿತ್ತು ಅಂದ್ರೆ ಎಷ್ಟು ತಪ್ಪುಗಳು ಮಾಡಿರಬಹುದು. ನಮ್ದು ಲೈವ್ ಎಕ್ಸಾಂಪಲ್. ಇನ್ನು ಮಿಕ್ಕಿರೋದು ಏನೇನು ಮಾಡಿದಿರೋ ನಮಗೆ ಗೊತ್ತಿಲ್ಲ. ಆ ಪವಿತ್ರ ಆಫೀಸರ್ಸ್ನ ಆವಾಗ ಒಬ್ಬ ಸೀನಿಯರ್ ಆಫೀಸರ್ ಕರೆಸಿದ್ರು ನಮ್ಮನ್ನ. ನಮ್ಮ ಮೇಲೆ ಅಟ್ಯಾಕ್ ಆಗಿದೆ, ನಮ್ಮನ್ನೇ ಕರೆಸಿದ್ರು. ಅವ್ರ ಹೆಸರು ಹರೀಶ್ ಪಾಂಡೆ ಅಂತ. ಆ ವ್ಯಕ್ತಿ ನನ್ನ ಮುಖ ಕೂಡ ನೋಡಲಿಲ್ಲ, ಹಿಂಗೆ ಇಟ್ಕೊಂಡ್ರು. ನೀವ್ಯಾಕೆ ಬರ್ದಿದ್ದು ಹಂಗೆ ಅಂತ ಹೇಳಿದ್ರು. ನಾನು ದೇಶಭಕ್ತಿ ಸರ್, ಅದು ಕರೋನಾ ಟೈಮಲ್ಲಿ ಜನಗಳ ಹತ್ರ ದುಡ್ಡಿಲ್ಲ, ಇವನು ಜೂಜಾಡಿ ಕ್ಯಾಶ್ ಗೆಲ್ಲಿ ಅಂತ ಜೂಜಾಡಿಸೋದು ತಪ್ಪಲ್ವಾ? ತಪ್ಪೇನಿಲ್ಲ ಅಂದ್ರು. ತಪ್ಪೇನಿಲ್ಲ, ನನ್ನ ಹತ್ರ ದಾಖಲೆ ಇದೆ. ತಪ್ಪೇನಿದೆ? ಮತ್ತೆ ಇಲ್ಲ, ನರೇಂದ್ರ ಮೋದಿ ಅವರೇ ಹೇಳಿದ್ರು ಇಂಥ ನಾವೆಲ್ಲ ಕೋಆಪರೇಟ್ ಮಾಡಬೇಕು ಅಂತ. ನರೇಂದ್ರ ಮೋದಿ ಅವ್ರು ಹಂಗೇನು ಹೇಳಲಿಲ್ಲ. ಅಂದ್ರೆ ಆತ ಒಬ್ಬನೇ ಎಜುಕೇಟೆಡ್, ನಾನು ಅನ್ಎಜುಕೇಟೆಡ್ ತರ, ನನಗೇನು ಬುದ್ಧಿನೇ ಇಲ್ಲ ಅನ್ನೋ ತರ. ನರೇಂದ್ರ ಮೋದಿ ಅವ್ರು ಹೇಳೇ ಇಲ್ವಂತೆ. ನರೇಂದ್ರ ಮೋದಿ ಅವ್ರು ಹೇಳಿದ್ದಾರೆ, ಮೆಡಿಕಲ್ ಶಾಪು ಮತ್ತೆ ರೇಷನ್ ಶಾಪ್ ಬಿಟ್ರೆ ಎಲ್ಲ ಬಂದ್, ಬಿಲ್ಕುಲ್ ಬಂದ್ ಅಂತ ಹೇಳಿದ್ದಾರೆ. ಇಲ್ಲ ಅಂತ ವಾದಿಸಿದ್ರು. ಅಂದ್ರೆ ನನ್ನ ಮುಖ ಹಿಂಗ್ ನೋಡ್ತಾ ಇಲ್ಲ, ನೀವು ಮಾಡಿರೋದು, ನೀವು ಹೋಗ್ಲಿ, ನಾನು ಬರ್ದಿರೋದು ತಪ್ಪಾದ್ರೆ ನನ್ನ ಹತ್ಯೆ ಮಾಡೋದ್ ಬೇಕಾ ಇವರು? ನಾನು ಬರ್ದಿರೋದು ತಪ್ಪಿಲ್ಲ, ಆದ್ರೆ ತಪ್ಪಾದ್ರೆ ಇವ್ರು ಹೇಳಿದ್ದು ನೀವು ಬರ್ದಿರೋ ತಪ್ಪಿಂದ ಇದರಿಂದ ಅವ್ರು ಅಟ್ಯಾಕ್ ಮಾಡಿದ್ರು ಅಂತ. ಅಟ್ಯಾಕ್ ಮಾಡಿ ತಪ್ಪಲ್ವಾ ಅದು? ಈ ರೀತಿ ಒಬ್ಬ ಆತ ತಲೆ ಯಾಕೆ ತಗ್ಗಿಸ್ಕೊಂಡ ಅಂದ್ರೆ ತನಗೆ ಇಷ್ಟವಿಲ್ಲದಿದ್ರು ಮಾತಾಡ್ದ. ಅಂದ್ರೆ ಇದನ್ನ ಆತನಿಗೆ ಗೊತ್ತು ತಾನು ತಪ್ಪು ಮಾಡ್ತಾ ಇರೋದು ಅಂತ. ಅದಕ್ಕೆ ಹಿಂಗೆ ಸೈಕಾಲಜಿ, ಹಿಂಗೆ ತಲೆ ತಗ್ಗಿಸ್ಕೊಂಡು ಮಾತಾಡಿದಾಗ ಇಷ್ಟವಿಲ್ಲ ಅಂದ್ರೆ ಅವ್ರ ಮೇಲೆ ಪ್ರೆಷರ್ ಬಿದ್ದಿರೋದ್ರಿಂದ. ಯಾಕಂದ್ರೆ ಅವ್ರಿಗೇನು, ಒಂದು ಲಾ ಅಂಡ್ ಆರ್ಡರ್ ಚೆನ್ನಾಗಿರ್ಬೇಕು ಅಂದ್ರೆ ಮೇನ್ ಲೀಡರ್ ಚೆನ್ನಾಗಿರ್ಬೇಕು. ಇವಾಗ್ಲೂ ಅಷ್ಟೇ, ಆ ಲೀಡರ್ಸ್ ಇದ್ದಿದ್ರೆ ಬಚಾವ್ ದರ್ಶನ್. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅಂಡ್ ಲೀಡರ್ಶಿಪ್ನ ಸಲ್ಯೂಟ್ ಹೊಡಿಬೇಕು. ಫ್ರೀಡಮ್ ಬಿಟ್ರು. ಪೊಲೀಸ್ಗೂ ತಾವು ಉಪ್ಪು ತಿಂದ ಕೆಲಸಕ್ಕೆ ನ್ಯಾಯ ಒದಗಿಸ್ಬಿಟ್ಕೊಡ್ಬೇಕು ಅನ್ಸುತ್ತೆ. ಅದಕ್ಕೆ ಸಾಕ್ಷ್ಯನೇ ಚಂದನ್ ಮತ್ತೆ ಗಿರೀಶ್ ಟ್ವಿನ್, ಅದ್ಯಾವುದು ಗಿರೀಶ್ ಸ್ಕ್ವೇರ್ ಅಂತ ಕರೀಬೋದು. ಗಿರೀಶ್ ನಾಯಕ್ ಮತ್ತೆ ಗಿರೀಶ್ ಅವರು, ಆ 3 ಜನರ ಮತ್ತೆ ಎಲ್ಲ ಅವರ ಜೊತೆ ಕೆಲಸ ಮಾಡಿದ ಟೀಮ್ಗೆ ಕಾಲು ಮುಟ್ಟಿ ಅವರ ಕಾಲಿಗೆ ಹಣೆ ಹಚ್ಚಿ ವಂದಿಸುತ್ತಾನೆ ಅಹೋರಾತ್ರ.
ತಪ್ಪೇನಿಲ್ಲ. ದಯವಿಟ್ಟು ಅವ್ರು ಇನ್ನೊಬ್ಬರನ್ನೆಲ್ಲ ಆಡ್ಕೊಳ್ಳೋದು, ಇನ್ನೊಬ್ಬರನ್ನೆಲ್ಲ ಯಾರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ನೀನು ಹೋಗಿ ಕೊಲ್ಲು, ಇಡಿ, ಬಡಿ, ಗಡಿ ಎಲ್ಲ. ಇವತ್ತಿಗೂ ನನ್ನ ಹತ್ರ ದಾಖಲೆಗಳಿದೆ. ಮಾರ್ಫಿಂಗ್ ಮಾಡಿರೋದು, ಹೆಣ್ಮಕ್ಳ ಮುಖ ಬದಲಾಯಿಸಿ ತುಂಬಾ ಅಸಹನೆಯಂತ ಮಾರ್ಫಿಂಗ್ ಮಾಡಿದ್ದಾರೆ ಈ ಕಿಚ್ಚ ಸುದೀಪನ ಅಭಿಮಾನಿಗಳು. ಆ ಸಂತೋಷ್ ರೆಡ್ಡಿದು ಒಂದು ಬುಕ್ಲೆಟ್ ಇದೆ, ಮಾತಾಡಿರೋ ರೀತಿ, ಆ ನವೀನ್ ಗೌಡ ಲೀಡರ್ಶಿಪ್ಪಲ್ಲಿ, ಅವನು ಜಾಕ್ ಮಂಜನ್ ಲೀಡರ್ಶಿಪ್ಪಲ್ಲಿ. ಮೊನ್ನೆ ದರ್ಶನ್ ಮೊಬೈಲಲ್ಲಿ 300ಕ್ಕಿಂತ ಹೆಚ್ಚು ಗ್ರೂಪ್ಸ್ ಇತ್ತಂತೆ. ಅವನು ಓಪನ್ ಆಪರೇಟ್ ಮಾಡ್ತಿದ್ದಂತೆ. ಅಂದರೆ ಕಿಚ್ಚ ಸುದೀಪ ಕೂಡ ಆಪರೇಟ್ ಮಾಡ್ತಿದ್ದ ಹಂಗೆ. ಯಾಕಂದರೆ ಆರ್ಗನೈಸ್ಡ್ ಕ್ರೈಮ್ ಅದು. ತನ್ನ ಅಭಿಮಾನಿಗಳನ್ನ ಬಳಸ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋದು. ಅವರು ಕಚ್ಚೋ ನಾಯಿಗಳು, ಬಿಟ್ಬಿಡಿ ಅಂತ ಹೇಳ್ದ ಅವನು. ಅವರ ಜಾಕ್ ಮಂಜ, ಮಹಾರಾಜ ಹೋಟೆಲ್ ಮಾಡಿರೋ ಜಾಕ್ ಮಂಜ, ನ್ಯಾಯಾಲಯಕ್ಕೆ ಬಂದು ನಿಂತ್ಕೋ. ನೀನು ಬಚಾವ್ ಆಗಬೇಕು ಅಂದರೆ ನಿನ್ನ ಮೇಲಿನ ಪ್ರೆಷರ್ ಹೇಳಲೇಬೇಕಾಗತ್ತೆ. ಪಕ್ಕದ ರೂಮುಗಳು ಖಾಲಿ ಇದೆ. ನೀವು ಮಾಡಿದ ಹತ್ಯಾ ಪ್ರಯತ್ನಕ್ಕೆ ದರ್ಶನ್ ಪಕ್ಕದ ರೂಮುಗಳು ಕಾಯ್ತಾ ಇದೆ ನಿಮಗೆ. ತಪ್ಪು ಮಾಡಿದಿರಿ. ಅವ್ರ ಹತ್ರ ಸಾಯೋದಕ್ಕೆ ಸಿದ್ಧ, ಇನ್ನು ಜೈಲಿಗೆ ಹಾಕ್ಸಿದ್ದ ಇಲ್ಲ, ಜೈಲಲ್ಲಿ ಸಾಯೋದಕ್ಕೂ ಸಿದ್ಧ. ದೇವ್ರಿಗಿಂತ ಹೆಚ್ಚು ಏನಾದರೂ ಇದೆಯಾ? ನಾ ಎಲ್ಲದಕ್ಕೂ ಸಿದ್ಧ ಆಗಿದ್ದಕ್ಕೆ ನಿಮ್ಮನ್ನೆಲ್ಲ ಇವತ್ತು ಬಯಲಿಗೆ ಎಳಿತಾ ಇರೋದು. ಯಾಕೆ ಭಯ? ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಹಾಗಾಗಿ ತಪ್ಪು ಪೊಲೀಸಿದ್ದಾಗ ಕಾಯಿರಿ, ಇವತ್ತಿನಂತ ಸರಿ ಪೊಲೀಸಿದ್ದಾಗ ನೀವು ಬಳಸ್ಕೊಳ್ಳಿ. ಸಹನೆ ಇರಲಿ. ಸಹನೆ ದೌರ್ಬಲ್ಯವಲ್ಲ, ತಾಳ್ಮೆಗಿಂತ ತಪ್ಪವಿಲ್ಲ. ಸತ್ಯ ಮಾತಾಡಿ. ಫಿಲ್ಮ್ ಇನ್ಸ್ಟಿಟ್ಯೂಟ್ ವಾಣಿಜ್ಯ ಮಂಡಳಿ ಕಿಚ್ಚ ಸುದೀಪ ಜೂಜಾಡ್ಸಿದ್ರೆ ತಪ್ಪೇನು ಅಂತ ಸತ್ಯಭಾಮ ಹರೀಶು ಮಾತಾಡಿ, ನಾವು ಜೂಜನ್ನ ನಿಲ್ಲಿಸಿ, ಆತ್ಮಹತ್ಯೆಗಳನ್ನು ನಿಲ್ಲಿಸಿ ಅಂತ ಹೇಳಿದ್ದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟ ಅವನು. ಮೊನ್ನೆ ಆಗಿದ್ದು ನೋಡಿದ್ರಲ್ಲ, ಒಳ ಜಗಳಗಳು. ವಾಣಿಜ್ಯ ಮಂಡಳಿಯವರು ಒಬ್ಬರು ತಲೆ ಒಬ್ಬರು ಒಡ್ಕೊಂಡು, ತಲೆಗಳು ಸಿಡಿಸ್ಕೊಂಡು, ರಕ್ತ ಬರ್ಸ್ಕೊಂಡು, ಇವತ್ತು ತಪ್ಪು ಮಾಡಿದವ್ರನ್ನ ಬ್ಯಾನ್ ಮಾಡಿ, ಕೊಲೆ ಮಾಡಿದ್ರು ಬ್ಯಾನ್ ಮಾಡೋಕ್ಕಾಗದೆ ಎಷ್ಟು ಕೊಬ್ಬಿದಾರ ನೋಡಿ. ಕೊಬ್ಬು ಆಚೆ ಬರ್ತಾ ಇದೆ. ಇವರ ಮೈಯೊಳಗಿಂದ ಕೊಬ್ಬು ಉಕ್ಕಿ ಬರ್ತಾ ಇದೆ. ಕೊಬ್ಬು ಇಳಿಸುತ್ತೆ ರೀ ದೈವಶಕ್ತಿ ಅನ್ನೋ ಭಯ ಇರಲಿ. ಇದು ಇನ್ನೂ ದೇವ್ರನ್ನ ನಂಬದೇ ಇದ್ರೆ ಇನ್ನೇನಂತ ಹೇಳಿ. ರಾತ್ರಿ ಇಲ್ಲದೆ ಇರೋ ಗ್ರೀನ್ ಗಿಡದಲ್ಲಿ ಬೆಳಗ್ಗೆ ಎಲ್ಲೋ ಹೂವು ಬಂದರೂ ದೇವ್ರ ನಂಬಲ್ಲ ನೀವು. ಎಷ್ಟು ಮ್ಯಾಜಿಕ್ ಅಲ್ವಾ ಅದು? ಕೆಂಪು ಹೂವು ಒಂದು ಗಿಡದಲ್ಲಿ, ಎಲ್ಲೋ ಹೂವು ಒಂದು ಗಿಡದಲ್ಲಿ, ಬಣ್ಣದ ಹೂಗಳು, ರುಚಿಯಾದ ಹಣ್ಣುಗಳು, ಇಲ್ಲದ ಜಾಗದಿಂದ ಇಲ್ಲದ ನಡಿಗೆ, ಇರುವಿನ ಕಡಿಗೆ ಅಂತ ಬರ್ತಾ ಇದ್ರೆ, ಅವೆಲ್ಲ ಮ್ಯಾಜಿಕ್ಸ್ ನೋಡಿದ್ರು ನಿಮಗೆ ದೇವರಲ್ಲಿ ನಂಬಿಕೆ ಬರಲಿಲ್ಲ. ಯಾರೋ ಒಬ್ಬ ವಿಭೂತಿ ಹಿಂಗ್ ಬಿಟ್ರೆ ಅವನ್ನ ದೇವ್ರು ಅಂದ್ಬಿಡ್ತೀರಿ. ಎಂಥ ಮೋಸ ಇದು. ದೇವರಿಗೆ ತನ್ನ ಮೇಲೆ ತನಗೆ ಅಸಹ್ಯ ಆಗ್ಬಿಡುತ್ತೆ. ತುತು ನಾನು ಇಷ್ಟೆಲ್ಲ ಮ್ಯಾಜಿಕ್ಸ್ ಕಣ್ಣಿಗೆ ಕಟ್ಟೋಂಗೆ, ಒಂದು ಕಡೆ ಹಿಮಾಲಯ, ಇನ್ನೊಂದು ಕಡೆ ಮರುಭೂಮಿ, ಇನ್ನೊಂದು ಕಡೆ ಜಲಧಾರೆ, ಇನ್ನೊಂದು ಕಡೆ ಹಸಿರು, ಇನ್ನೊಂದು ಕಡೆ ಗಂಧದ ಸಿರಿ, ಇನ್ನೊಂದು ಕಡೆ ಇವೆಲ್ಲ ಮಾಡಿದ್ರು ಇವರು ನನ್ನ ದೇವರು ಅಂತ ಇಲ್ಲ. ಯಾರೋ ಒಬ್ಬ ಹಿಂಗೆ ಮ್ಯಾಜಿಕ್ ಮಾಡ್ಬಿಟ್ರೆ ಸಾಕು ಅವನ್ನ ದೇವ್ರು ಅಂತ ಹೋಗ್ತಾರೆ ಹಿಂದೆ. ದೇವ್ರಿಗೆ ಅಸಹ್ಯ ಆಗೋಗುತ್ತೆ. ಅದಕ್ಕೆ ಇವತ್ತು ಸಂಭವಾಮಿ ಯುಗೆ ಇನ್ನೂ ಕ್ಯೂ ಅಲ್ಲಿದ್ದೀರಿ ನೀವು. ನಿಮ್ಗೆ ಗೊತ್ತಿಲ್ಲ, ಮಲಗಿದ್ದೀರಿ. ತಪ್ಪು ಮಾಡಿರೋರೆಲ್ಲ ಕ್ಯೂ ಅಲ್ಲಿದ್ದೀರಿ. ಒಬ್ರೊಬ್ಬರೇ ಬಂದು ಜೈಲಿನಲ್ಲಿ ಜಾಗವಿಲ್ಲದಂತಾಗುವುದು. ಧನ್ಯವಾದ. ಅಹೋರಾತ್ರ.